ಜೆಡಿಎಸ್ನಲ್ಲಿ ಆಂತರಿಕ ಬೇಗುದಿ ಅನ್ನೋದು ದಿನ ಕಳೆದ ಹಾಗೆ ಉಲ್ಬಣಿಸ್ತಾ ಹೋಗ್ತಾನೆ ಇದೆ. ಇವತ್ತು ಕೂಡ ಜಿಟಿಡಿ ವರ್ಸಸ್ ದಳಪತಿಗಳು ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಜಿಟಿಡಿ ಹಾಗೂ ದಳಪತಿಗಳ ಫೈಟ್ ನಲ್ಲಿ ಹಲವು ವಿಚಾರಗಳು ಪ್ರಸ್ತಾಪ ಕೂಡ ಆಯಿತು. 2017ರಲ್ಲಿ ಜಿಟಿಡಿ ಬಂಧನಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧತೆಯನ್ನ ನಡೆಸಿತ್ತು ಅಂತ ಹಳೆ ವಿಷಯವನ್ನ ಕೆದಕಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಈ ಮೂಲಕ ರಾಜ್ಯ ರಾಜಕೀಯದಲ್ಲಿ ಹೊಸ ಬಾಂಬ್ ಅನ್ನು ಸಿಡಿಸ್ತಾ ಇದ್ದಾರೆ. ಎಚ್.ಡಿ.ಕೆ ಇಲ್ಲದೆ ಹೋಗಿದ್ರೆ ಜಿಟಿಡಿ ಹಾಗೂ ಅವರ ಮಗ ಜೈಲಲ್ಲಿರಬೇಕಾಗಿತ್ತು. ಈ ವಿಷಯವನ್ನು ನನಗೆ ಪೊಲೀಸ್ ಅಧಿಕಾರಿಗಳೇ ಹೇಳಿದ್ರು ಅಂತ ಹಳೆ ವಿಷಯವನ್ನ ಕೆದಕಿ ಟಾಂಗ್ ಕೊಟ್ಟಿದ್ದಾರೆ. ಆಗ ಪೊಲೀಸರಿಗೆ ಫೋನ್ ಮಾಡಿ ಎಚ್.ಡಿ.ಕೆ ಗುಟುರು ಹಾಕಿದ್ರು. ಇಲ್ಲದೇ ಇದ್ರೆ ನನ್ನ ರೀತಿ ಜಿಟಿಡಿ ಹಾಗೂ ಅವರ ಪುತ್ರ 20 ದಿನ ಜೈಲಲ್ಲಿರಬೇಕಾಗಿತ್ತು. ಯಾವ ಕೇಸ್ ಅಂತ ಈಗ ಸರ್ಕಾರದಲ್ಲಿರುವಂತಹ ನಾಯಕರನ್ನೇ ಹೋಗಿ ಕೇಳಿ ಅಂತ ರೇವಣ್ಣ ಅವರು ಹೇಳಿದ್ದಾರೆ. ಆ ಮೂಲಕ ಕೃತಜ್ಞತೆ ಹೀನರು ಅಂತೆಲ್ಲ ಹೇಳ್ತಾ ಇದ್ದಾರೆ. 2017-18ರಲ್ಲಿ ಅವ್ರದ್ದು ಹೌಸಿಂಗ್ ಬೋರ್ಡ್ ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ಅದರಲ್ಲಿ ಪಾಪ ಆ ಮನುಷ್ಯನ ನಾನಿದು ಸತ್ಯ ಹೇಳ್ತಾ ಇರೋದು. ನನಗೊಬ್ಬ ಪೊಲೀಸ್ ಅಧಿಕಾರಿ ಫೋನ್ ಮಾಡಿ, ಸರ್ ಇವತ್ತು ರಾತ್ರಿ ಅರೆಸ್ಟ್ ಮಾಡ್ತಾಯಿದ್ದಾರೆ, ಕುಮಾರನಿಗೆ ತಿಳಿಸಿ ಎಷ್ಟು ಜನ DYSPಗಳು SP ಎಷ್ಟು ಪೊಲೀಸ್ ಹೋಗಿತ್ತು, ವಾಪಸ್ಸು ಕುಮಾರಣ್ಣ ಯಾವಾಗ ಗೊತ್ತಾಯಿತು, ಒಂದು ಗುಡುಗಿದ ತಕ್ಷಣ ನಿಮಗೆ ಮಾಧ್ಯಮದವರಿಗೆಲ್ಲ ಗೊತ್ತಿದೆ ಅದು ಸತ್ಯ ಇರೋದನ್ನ. ಒಂದು ಕುಮಾರಣ್ಣನ ಗುಡುಗು ಅವತ್ತು GT ದೇವೇಗೌಡರು ಜೈಲಿಗೆ ಹೋಗೋದು ತಪ್ಪಿಸ್ತು. ಅಲ್ದವ್ರು ನನ್ನಂಗೆ ಅವರು 20 ದಿನ ಜೈಲಲ್ಲಿ ಇರಬೇಕಾಯ್ತು. ಸರ್ ಹಾಗಾದ್ರೆ GT ದೇವೇಗೌಡರು ಇದು ಗೊತ್ತಿಲ್ಲ, ಯಾಕೆ ಪರವಾಗಿ ಮಾತಾಡ್ತಾ ಇದ್ದಾರೆ ಅಂತ? ಅಲ್ಲ ಪಾಪ ಅವ್ರಿಗೆ ಅದೆಲ್ಲ ಏನಿಲ್ಲ ರೀ, ಕೂತ್ಕೊಂಡು ನಾವು ಸರಿಪಡಿಸ್ತೀವಿ ಬಿಡ್ರಿ ಏನಂತೆ. ಅದೆಲ್ಲ GT ದೇವೇಗೌಡರು ನಾವೆಲ್ಲ ಕೂತು ದೇವೇಗೌಡರು ಅವೆಲ್ಲ ಇದೆ. ಸಣ್ಣ ಪುಟ್ಟ ನಮ್ಮ ಪಕ್ಷದ ಬಗ್ಗೆ ಅವ್ರು ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತಾರೆ? ಅವ್ರದ್ದವ್ರು ನೋಡಿ ಕೇಳಲಿ. ಒಂದು ಸ್ವಲ್ಪ ಮಹಾರಾಷ್ಟ್ರ ಇವೆಲ್ಲ ಸೋತವಲ್ಲ, ಆ ಕಡೆ ಒಂದು ಸ್ವಲ್ಪ ನಿಗಾ ತಾಳಲಿ. ಇಲ್ಲಿ ಶೇಪ್ ಆಗಿದ್ದಾರೆ. ಮಹಾರಾಷ್ಟ್ರದಲ್ಲಿ 280 15 ತಾಂಡವರೆಲ್ಲ ಇನ್ನೊಂದು 5 ವರ್ಷ ಸರಿಪಡಿಸ್ಲಿ ಹೋಗಿ ಕೂತ್ಕೊಂಡು.